ಹೆಲೋ ಎವ್ರಿವನ್. ಮೂರನೆಯ ಪ್ರಶ್ನೆಯನ್ನ ಗಮನಿಸಿ. a1x ಪ್ಲಸ್ b1y ಪ್ಲಸ್ c1 ಇಸ್ ಈಕ್ವಲ್ ಟು 0 ಮತ್ತು a2x ಪ್ಲಸ್ b2y ಪ್ಲಸ್ c2 ಇಸ್ ಈಕ್ವಲ್ ಟು 0 ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅನನ್ಯ ಪರಿಹಾರವನ್ನ ಹೊಂದಿದ್ದರೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು. ಆಯ್ಕೆಯನ್ನ ಗಮನಿಸಿ. a1 by a2 is not equal to b1 by b2. b a1 by a2 is equal to b1 by b2 is equal to c1 by c2. c a1 by a2 is equal to b1 by b2 not equal to c1 by c2. d a1 by a2 is equal to b1 by b2. ಸೊ ಮಕ್ಕಳ, ಇಲ್ಲಿ ಈ ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಯಲ್ಲಿ ನಾವು ಮೂರು ರೀತಿಯ ಗ್ರಾಫ್ಸ್ ಗಳನ್ನ ನೋಡ್ತೇವೆ, ನಕ್ಷೆಗಳನ್ನ ನೋಡ್ತೇವೆ ಮಕ್ಕಳೇ. ಸೊ ಯಾವ್ಯಾವುದು? ಛೇದಿಸುವ ರೇಖೆಗಳು, ಹಾಗೆ ಸಮಾಂತರ ರೇಖೆಗಳು, ಹಾಗೆ ಐಕ್ಯಗೊಳ್ಳುವ ರೇಖೆಗಳು. ಸೊ ಇಲ್ಲಿ ಛೇದಿಸುವ ರೇಖೆಯಲ್ಲಿ ಏನಾಗಿದೆ ಮಕ್ಕಳೇ, ಈ ಎರಡು ರೇಖೆಗಳಿಗೆ ಒಂದೇ ಒಂದು ಸಾಮಾನ್ಯ ಬಿಂದುವನ್ನ ಹೊಂದಿದೆ ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ಏನಾಯ್ತು? ಕೇವಲ ಒಂದೇ ಒಂದು ಪರಿಹಾರ ಹೊಂದಿದೆ ಅಂತ ಆಯ್ತು, ಅಂದ್ರೆ ಅನನ್ಯ ಪರಿಹಾರವನ್ನ ಹೊಂದಿದೆ. ಸೊ ಇಲ್ಲಿ ಇದು ಅನನ್ಯ ಪರಿಹಾರವನ್ನ ಹೊಂದಿದ್ದು. ಸೊ ಇವುಗಳ ಗುಣಾಂಕಗಳ ಅನುಪಾತಗಳು ಹೇಗಿರುತ್ತೆ ಮಕ್ಕಳೇ? a1 by a2 ನಾಟ್ ಈಕ್ವಲ್ ಟು b1 by b2 ಆಗಿರುತ್ತೆ. ಅದೇ ಸಮಾಂತರ ರೇಖೆಗಳಾದ್ರೆ ಸೊ ಈ ಎರಡು ರೇಖೆಗಳ ನಡುವೆ ಯಾವುದೇ ಸಾಮಾನ್ಯ ಬಿಂದುಗಳಿಲ್ಲ. ಸೊ ಹಾಗಾದ್ರೆ ಇಲ್ಲಿ ಯಾವುದೇ ರೀತಿಯ ಪರಿಹಾರಗಳು ಸಿಗೋದಿಲ್ಲ ಮಕ್ಕಳೇ. ಈ ಒಂದು ಕೇಸ್ ನಲ್ಲಿ ಗುಣಾಂಕಗಳ ಅನುಪಾತಗಳು ಹೇಗಿರುತ್ತೆ ಮಕ್ಕಳೇ? a1 by a2 is equal to b1 by b2 ನಾಟ್ ಈಕ್ವಲ್ ಟು ಏನಿರುತ್ತೆ ಮಕ್ಕಳೇ? c1 by c2 ಆಗಿರುತ್ತೆ. ಅದೇ ಐಕ್ಯಗೊಳ್ಳುವ ರೇಖೆಗಳಲ್ಲಿ ಎರಡು ರೇಖೆಗಳು ಹೇಗಿರುತ್ತೆ ಮಕ್ಕಳೇ? ಒಂದರ ಮೇಲೊಂದು ಬಂದಿದೆ, ಅಂದ್ರೆ ಇಲ್ಲಿ ನಮಗೆ ಸಾಮಾನ್ಯ ಬಿಂದುಗಳು ತುಂಬಾ ಅಪರಿಮಿತ ಸಂಖ್ಯೆಯಲ್ಲಿ ನಮಗೆ ಸಾಮಾನ್ಯ ಬಿಂದುಗಳು ಸಿಗತ್ತೆ. ಅಂದ್ರೆ ಏನಾಯ್ತು? ನಮಗೆ ಅಪರಿಮಿತ ಸಂಖ್ಯೆಯ ಪರಿಹಾರಗಳು ದೊರಕತ್ತೆ ಅಂತ ಆಯ್ತು. ಸೊ ಇಲ್ಲಿ ಏನಾಗತ್ತೆ ಹೇಳಿ? ಗುಣಾಂಕಗಳು a1 by a2 is equal to b1 by b2 is equal to ಏನಾಯ್ತು ಮಕ್ಕಳೇ? c1 by c2 ಆಯ್ತು. ಸೊ ಈ ಮೂರು ಅಂಶಗಳು ನಿಮ್ಗೆ ಗೊತ್ತಿರಬೇಕು. ಬಟ್ ಇಲ್ಲಿ ಪ್ರಶ್ನೆಯಲ್ಲಿ ಏನ್ ಕೇಳಿದಾರೆ ಹೇಳಿ? ಅನನ್ಯ ಪರಿಹಾರವನ್ನ ಹೊಂದಿದ್ದಾರೆ. ಸೊ ಏನಾಗತ್ತೆ ಹೇಳಿ? ಇವುಗಳ ಗುಣಾಂಕಗಳ ಅನುಪಾತಗಳು ಹೇಗಿರುತ್ತೆ ಮಕ್ಕಳೇ? a1 by a2 ನಾಟ್ ಈಕ್ವಲ್ ಟು b1 by b2 ಆಗಿರುತ್ತೆ. ಸೊ ಇದು ಏನಾಯ್ತು ಹೇಳಿ? ಛೇದಿಸುವ ರೇಖೆ ಆಗಿದೆ ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರುವ ಆಯ್ಕೆಯಲ್ಲಿ ಎ ಏನಾಯ್ತು ಹೇಳಿ? ಸರಿಯಾಗಿರುವಂತಹ ಆಯ್ಕೆ ಮಕ್ಕಳೇ. a1 by a2 ನಾಟ್ ಈಕ್ವಲ್ ಟು ಏನ್ ಹೇಳಿ? b1 by b2. ಥ್ಯಾಂಕ್ ಯು.